ಸರ್ಕಾರ ಈಗ ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆಯಲ್ಲ ಇದು ಕಣ್ಣೊರೆಸುವಂತ ತಂತ್ರ ಅಷ್ಟೇ, ಇದು ನಮಗೆ ಒಪ್ಪಿಗೆ ಇಲ್ಲ ಅಂತ. ಇನ್ನು ನಾಗರಾಜ್ ಅವರೇ ಮಾತನಾಡ್ತಾ ಇದ್ರಿ, ಹೇಳಿ. ಈಗ ಸರ್ಕಾರ 2 ತಿಂಗಳು ಬ್ರೇಕ್ ಹಾಕಿದೆ, ಸಮಿತಿ ಕೂಡ ರಚನೆ ಮಾಡುತ್ತಂತೆ, ಈ ವಿಚಾರವಾಗಿ ಏನು ಹೇಳ್ತೀರಿ? ಸರ್, ಇವಾಗ ಏನು ಬ್ರೇಕ್ ಹಾಕಿರೋದು, ಈಗ ನಾವು ಹೋರಾಟ ಮಾಡ್ತಾ ಇದ್ರೆ ಇವಾಗ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 6ನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಅಧಿವೇಶನ ನಡೆಯುವಾಗ ಇಲ್ಲಿ ಗಲಾಟೆ ಎಲ್ಲ ಮಾಡಿದ್ರೆ ನಮಗೆ ಮುಜುಗರ ಆಗುತ್ತೆ ಸರ್ಕಾರಕ್ಕೆ ಅಂತಕ್ಕಂಥದ್ದು ಅವ್ರ ಭಾವನೆ ಅಷ್ಟೇನೆ. ಇಲ್ಲಿ ಬೇರೆ ಯಾವುದೇ ಉದ್ದೇಶ ಇಲ್ಲ. ಇವರು ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿ ಅವರಲ್ಲಿ ಒಂದು ದ್ವಂದ್ವ ನಿಲುವುಗಳಿದೆ, ಮಾತುಗಳು. ಒಂದ್ಸಾರಿ ಏನ್ ಹೇಳ್ತಾರೆ, ಕುಮಾರಸ್ವಾಮಿ ಮಾಡಿದ್ದು ಸಮ್ಮಿಶ್ರ ಸರ್ಕಾರದಲ್ಲೂ ಮುಂದುವರಿಸಿದ್ರು, ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ, ನಾನು ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಕೈ ಬಿಡಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ. ಇನ್ನೊಂದ್ ಕಡೆ ಒಪ್ಪಿಗೆ ಇರೋರು ಮಾತ್ರ ತಗೋತೀವಿ, ಭೂ ಸ್ವಾಧೀನ ಒಪ್ಪಿಗೆ ಇಲ್ಲದೆ ಇರೋರ್ನ ಕೈ ಬಿಡ್ತೀವಿ ಅಂತ ಹೇಳ್ತಾರೆ. ಇದು ಯಾವ್ದ ಮಾತು, ಯಾವ್ದು ನಂಬೋದು ಯಾವ್ದು ಬಿಡೋದು ಅಂತಕ್ಕಂಥದ್ದು ನಮ್ಮ ಒಂದು ಪ್ರಶ್ನೆ. ಆಮೇಲೆ ಇದ್ರ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಹೇಳಿರೋದು ಏನಪ್ಪಾ ಅಂದ್ರೆ 2 ತಿಂಗಳು ಬ್ರೇಕ್ ಕೊಟ್ಟಿದ್ದೀವಿ ಅಂತ, ನಾವು ಯೋಜನೆ ಕೈ ಬಿಟ್ಟಿದ್ದೀವಿ, ನಾವು ಇದನ್ನ ಇಲ್ಲಿಗೆ ಬಿಟ್ಟು ಬಿಡ್ತೀವಿ ಅಂತಲ್ಲ, ಯಾವಾಗ ಏನ್ ಬೇಕಾದ್ರೂ ಎಂತ ಬೆಳವಣಿಗೆ ಬೇಕಾದ್ರೂ ಆಗಬಹುದು. ಹೌದೌದು, ಇವತ್ತು ಬಾಲಕೃಷ್ಣ ಅವ್ರು ಮಾತಾಡ್ತಿದ್ರು ಸರ್, ಇದರಲ್ಲಿ ಸುವರ್ಣ ನ್ಯೂಸ್ ಅಲ್ಲಿ ಮಾತಾಡ್ತಿದ್ರು. ನಾವು ಇವಾಗ 2 ತಿಂಗಳಲ್ಲಿ ನಾವು ಬ್ರೇಕ್ ಕೊಟ್ಟಿದ್ದೀವಿ, 2 ತಿಂಗಳಲ್ಲಿ ಎಷ್ಟು ಜನ 89% ಒಪ್ಕೊಬಿಡ್ತಾರೆ, ಎಲ್ಲ ಬಂದ್ಬಿಡ್ತಾರೆ ನೋಡಿ ಸರ್ ಅಂತ ಹೇಳ್ತಿದ್ರು. ನಮ್ದು ಉದಾಹರಣೆಗೆ ನಮ್ದು ಮಂಡಳ್ಳಿ ಗ್ರಾಮದ ಮಂಡಳ್ಳಿ ಗ್ರಾಮದಲ್ಲಿ 90% ಒಪ್ಕೊಬಿಟ್ಟವ್ರೆ ಅಂತ ಹೇಳ್ತಿದ್ರು. 90% ಎಲ್ಲಿ ಒಪ್ಕೊಬಿಟ್ಟವ್ರೆ ನೋಡಿ ಸರ್? ಇಲ್ಲ ಸರ್, ನಮ್ಮ ಮಂಡಳ್ಳಿ ಗ್ರಾಮದಲ್ಲಿ 7 ಜನ, ಒಂದೇ ಕುಟುಂಬ 7 ಮನೆ ಆಗಿದ್ದೀವಿ. ಇವಾಗ 7 ಮನೆಯಲ್ಲಿ 7 ಖಾತೆದಾರ ಇದ್ದೀವಿ. ಆಮೇಲೆ ಕೊಡಿಯಲ್ ಗ್ರಾಮದ 2 ಖಾತೆದಾರರು ಕೂಡ ಒಪ್ಪಿಗೆ ಕೊಟ್ಟಿಲ್ಲ. ಇಲ್ಲಿ ಮುಖ್ಯಮಂತ್ರಿ ಅವರಿಗೆ ಒಂದು ಮನೆ ಕೊಡಕ್ಕೆ ಒಂದು ಏನೋ ನಾವು ಸಹಿ ಸಂಗ್ರಹ ಮಾಡ್ತಾ ಇದೀವಿ. ಖಾತೆದಾರರ ಹೆಸರು, ಕಂದೆ ಗ್ರಾಮದ ಹೆಸರು, ಮತ್ತೆ ಸರ್ವೆ ನಂಬರ್, ವಿಸ್ತೀರ್ಣ ಎಲ್ಲ, ಮತ್ತೆ ಸಹಿ ಸಂಗ್ರಹ. 36 ಎಕರೆ 53 ಎಕರೆ ಬರ್ತದೆ ಸರ್ ಮಂಡಳಿ ಸರ್ವೆ ನಂಬರ್ ಅಲ್ಲಿ. 36 ಎಕರೆ ಒಪ್ಪಿಗೆ ಕೊಟ್ಟಿಲ್ಲ ಸರ್. ಇನ್ನು 16 ಎಕರೆ 17 ಎಕರೆ ಮಾತ್ರ ಅವರು ಭೂ ಸ್ವಾಧೀನಕ್ಕೆ ಒಪ್ಕೊಂಡಿದ್ದಾರೆ ಸರ್. ಎಲ್ಲಿ 89% ಬರ್ತದೆ, ನೀವೇ ಲೆಕ್ಕ ಹಾಕಿ. ಇವತ್ತು ನಿನ್ನೆ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ರೈತರು ಕೂಡ ನಿನ್ನೆ ಅಲ್ಲಿ ಏನು ಉದ್ವಿಗ್ನ ಪರಿಸ್ಥಿತಿ ನಡೀತು, ಅದಾದ್ಮೇಲೆ ನಮ್ಗೆ ಯಾಕಪ್ಪ ಬೇಕು, ನಮ್ಗೆ ಇವಾಗ ಏರ್ಪೋರ್ಟ್ ಬರ್ತದೆ ಈ ಪಕ್ಕದಲ್ಲಿ. ಹಾಗೆ ಇರಿ. ಏನು ಪದ್ಮಪ್ರಸಾದ್ ಅವರೇ, ನನ್ನ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತಾರಲ್ಲ, ಅಂತ ನಿರ್ಧಾರವನ್ನ ಮುಖ್ಯಮಂತ್ರಿ ತೆಗೆದುಕೊಂಡ್ರ ಅನ್ನುವಂತ ಪ್ರಶ್ನೆ ಏನ್ ಹೇಳ್ತೀರಿ? ಇಲ್ಲ ಅಂತದಿಲ್ಲ. ಬಹಳ ಸಮಂಜಸವಾಗಿ ಅವರ ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಈ ನಿರ್ಧಾರವನ್ನು ತಗೊಂಡುಕೊಂಡಿದ್ದಾರೆ. ಏನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಅನುಷ್ಠಾನಕ್ಕೆ ಪರಿಶೀಲನೆ ಮಾಡ್ಲಿಕ್ಕೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ 2 ತಿಂಗಳ ಅವಧಿ ಕೂಡ ಕೊಟ್ಟಿದ್ದಾರೆ. ಈ 2 ತಿಂಗಳಲ್ಲಿ ಅವರು ಪ್ರತಿ ಬಿಡದಿಯ ಯಾರು ರೈತರಿದ್ದಾರೆ ಎಲ್ಲರನ್ನು ಭೇಟಿ ಮಾಡಿ ಅದರ ಸಾಧಕ ಬಾಧಕಗಳನ್ನೆಲ್ಲ ಅರಿತುಕೊಂಡು ಅದರ ಬಗ್ಗೆ ಪರಿಶೀಲನಾ ವರದಿಯನ್ನ ಕೊಡ್ಲಿಕ್ಕಿದ್ದಾರೆ. ಆಗಾಗ್ಲೇ ಜನತಾದಳದವರು ಒಂದು ಚಾಲೆಂಜ್ ಮಾಡ್ತಾ ಇದ್ರು ನೋಡಿ, ರೈತರ ಹೆಸರಿನಲ್ಲಿ ಮೊಸಲ ಕಣ್ಣೀರು ಬೇಡ, ಅದೇ ರೀತಿಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಕೂಡ ಬೇಡ. ಯಾಕಂದ್ರೆ ಮೇಕೆದಾಟು ವಿಷಯದಲ್ಲಿ ನೀವು ನೋಡಬಹುದು, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಅವರು ವಿಚಾರದಲ್ಲಿ ಒಕ್ಕಲಿಗರ ಮಹಾ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಹೊರಹೊಮ್ತಾ ಇದ್ದಾರೆ. ಅವ್ರು ಮಾಡುತ್ತಿರುವ ಒಳ್ಳೆ ಕೆಲಸಗಳು ಅವರಿಗೆ ಹೆಸರು ಬರ್ತಾ ಇದೆ. ಲೂಟಿ ಮಾಡ್ರಿ, ಒಕ್ಕಲಿಗರು ಮಹಾನಾಯಕರಲ್ಲ, ಒಕ್ಕಲಿಗರು ಮನೆ ಹಾಳು ಮಾಡೋರು ಇರಬಾರ್ದು. ಜನತಾದಳದವರು ನೀವು ಮಾತಾಡುವಾಗ ನಾವು ಒಂದು ಮಾತಾಡಿಲ್ಲ. ದಯವಿಟ್ಟು ಹೊಟ್ಟೆವರಿ ಕೆಲಸಗಳು ಬೇಡ. ದಯಮಾಡಿ ಒಕ್ಕಲಿಗರ ಹೆಸರು ಹೇಳ್ಬೇಡ್ರಿ. ಬಿಡದಿ ಒಕ್ಕಲಿಗರುಗಳು ಮನೆ ಹಾಳು ಮಾಡ್ತಿದ್ದೀರಿ ನೀವು. ಜಾತಿ ಧರ್ಮ ತರಬೇಡಿ. ಒಕ್ಕಲಿಗರ ಮಹಾನ್ ನಾಯಕ ಶಿವಕುಮಾರ್ ಅವರು. ಹೌದ್ರಿ, ಬಿಡದಿಯಲ್ಲಿ 90% ಜನ ಒಕ್ಕಲಿಗರೇ ಒಕ್ಕಲುತನ ಮಾಡ್ತಕ್ಕಂತಾರೆ. ಅವರು ಮನೆ ಹಾಳು ಮಾಡ್ತಿರ್ತಕ್ಕಂಥ ನೀವು ಮಾಡೋದಿಲ್ಲ ಹೋಗಿದ್ರಿ. ದಿಲೀಪ್ ಗೌಡ ಒಂದ್ ನಿಮಿಷ ಮಾತನಾಡಿ. ಹಾಗೆ ನಿಮ್ದು ಒಕ್ಕಲಿಗತನ ಇತ್ತ ನಿಮ್ಗೆ ನೋಡಿ, ನಾವು ಹೇಳೋದೇನಪ್ಪಾ ಅಂತ ಅಂದ್ರೆ, ಈಗ ನಿರ್ಧಾರಗಳ ಬಗ್ಗೆ ಮಾತನಾಡಿ. ಇಲ್ಲಿ ಸಮುದಾಯ ಲೆಕ್ಕಾಚಾರ ಮಾಡಲಿ, ರೈತರಿದಾರಲ್ಲಿ, ಪ್ರಮುಖವಾಗಿ ರೈತರು ಅಂತ ನಾವು ಇಲ್ಲಿ ಮಾತನಾಡ್ತಾ ಇರೋದು. ಹೌದು, ರೈತರಿಗೆ ಜಾತಿ ಧರ್ಮ ಬರೋದಿಲ್ಲ. ರೈತರೇ ಒಂದು ಧರ್ಮ, ರೈತರೇ ಜಾತಿ, ರೈತರ ಪರ ಇರ್ಬೇಕು. ನೀವೇ ಹೇಳಿದೀಗ ಒಕ್ಕಲಿಗ ಮಹಾನಾಯಕ ಅಂತ. ಒಕ್ಕಲಿಗರ ಮಹಾನಾಯಕ ಅಂತ ಹೇಳಿದ್ವಿ. ಹೌದು, ಅವ್ರು ಹಾಗೆ ಹೊರಹೊಮ್ಮಿದಲ್ಲ. ಈ ಸಮುದಾಯಕ್ಕೆ ಮುಖ್ಯಮಂತ್ರಿ ಆಗಿಲ್ಲ ಅವರು. ಬೆಂಗಲ ಹನುಮಂತ ಕೃಷ್ಣ ಅವರ ನಂತರ ಇವತ್ತು ಶಿವಕುಮಾರ್ ಅವರು ರಾಜ್ಯದ ಮಹಾನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ. ಅದು ಮೈಸೂರು ಪ್ರದೇಶ ಏನಿದೆ,
ಅದ್ರಲ್ಲೆಲ್ಲ ಮಹಾನ್ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ ಅವರು. ಅದನ್ನ ಅರಳಿಸಿಕೊಳ್ಳಲಾಗಿದೆ. ಈ ರೈತರಲ್ಲಿ ಎತ್ತಿ ಕಟ್ಟುವ ಪ್ರಯತ್ನ ನಡೀತಾ ಇದೆ ಬಿಡದಿಯಲ್ಲಿ. ಕೆಲವೇ ರೈತರನ್ನು ರಾಜಕೀಯ ಮಾಡ್ತಾ ಇದ್ದಾರೆ. ಅದೇ ಅವ್ರು ರೈತ ನಾಯಕರು ಇದಾರಲ್ಲ, ಅವರು ಸರಿಯಾಗಿ ಮಾತಾಡ್ತಿದ್ದಾರೆ, ತಿಳಿದುಕೊಂಡು ಮಾತಾಡ್ತಾ ಇದ್ದಾರೆ. ನಾನು ಗೌರವ ಕೊಡ್ತೀನಿ ಅವರ ಮಾತುಗಳಿಗೆ. ಯಾರು ಎತ್ತು ಕಟ್ತಿದ್ದಾರೆ ಹಾಗಾದ್ರೆ ರೈತರನ್ನ? ಅವರ ಮಾತುಗಳನ್ನ ಕೇಳುವ ನಾವು. ಸರ್ಕಾರ ಆರಿಸಲಿಕ್ಕೆ ರೆಡಿ ಇದೆ. ಒಂದ್ ನಿಮಿಷ ಮಾಡಬಾರ್ದು ದಳದವರು. ಹೇಳಿ ಸರ್. ಹೇಳಿ, ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆ ಹಾಗಾದ್ರೆ? ಅವ್ರು ಮಾಡಿರೋದೆಲ್ಲ ಸರಿನಾ ಹಾಗಾದ್ರೆ ಅಂತ? ಯಾರು? ನಿಮ್ಮ ಸರ್ಕಾರದವರಾಗಿರ್ಬೋದು, ನಿಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ರೈತರ ವಿರುದ್ಧ ಈ ರೀತಿಯ ಕೆಲಸ ಮಾಡಬಹುದು, ರೈತರು ಒಪ್ಪಿಲ್ಲ ಅಂತ ಒಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಸರಿನಾ ಅಲ್ಲ? ಸರಿ, ಅದಕ್ಕೆ ಅವರು ಪರಿಶೀಲನಾ ಸಮಿತಿ ಮಾಡಿರೋದು. ಯಾವುದೇ ಒಂದು ಯೋಜನೆ ಅಂತ ಬರುವಾಗ ಸಾಧಕ ಬಾಧಕಗಳು ಇರ್ತದೆ, ವಿರೋಧ ಬರುವುದು ಸಹಜ. ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿದೆ ಅಂದ್ರೆ ಭೂಮಿಯನ್ನ ಬಿಟ್ಕೊಡ್ಬೇಕು. ಆದ್ರೆ ಬಿಟ್ಕೊಡೋದಕ್ಕೆ ಮುಂಚೆ ಅಲ್ಲಿರುವಂತಹ ರೈತರು 50% ಏನಾದ್ರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಅಂತಹ ಯೋಜನೆಯನ್ನ ಕೈ ಬಿಡಬೇಕು ಅಂತ ಇದೆ. ಅಲ್ಲ, ಇದು ಇರ್ಲಿಲ್ಲ. ಯಾಕೆ 2006ರಲ್ಲಿ ಯೋಜನೆ ಕೈ ಬಿಡ್ಬೇಕಂತ ಬರ್ಲಿಲ್ಲ? ಯಾಕೆ 2010ರಲ್ಲಿ ಕೈ ಬಿಡ್ಬೇಕು ಅಂತ ಬರ್ಲಿಲ್ಲ? ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನ ಈ ಮಾತು ಯಾಕೆ ಬರ್ಲಿಲ್ಲ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅದಕ್ಕೆ ಬರ್ಬೇಕಿತ್ತಲ್ಲ ಈ ಮಾತು. ಅವ್ರು ಸೈಲೆಂಟ್ ಆಗಿದ್ರು, ಆದ್ರೆ ಇದಕ್ಕೆ ಬಣ್ಣವನ್ನ ಹಾಕಿ ತೇಪೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ನೋಡಿ. ಸರ್ಕಾರಗಳು ಯಾವುದೇ ಬರಲಿ, ಅದು ಡಿ ಕೆ ಶಿವಕುಮಾರ್ ಸರ್ಕಾರ ಆಗಿರ್ಲಿ, ಕುಮಾರಸ್ವಾಮಿ ಸರ್ಕಾರ ಆಗಿರ್ಲಿ, ಅಥವಾ ಬಿಜೆಪಿ ಅವ್ರದ್ದೇ ಆಗಿರ್ಲಿ, ರೈತರ ವಿರುದ್ಧ, ರೈತರಿಗೆ ಈ ರೀತಿಯಾಗಿ ಅವರ ಜಮೀನನ್ನ ಕಿತ್ಕೊಳ್ಳೋದು, ಕಸಿದುಕೊಳ್ಳೋದು, ಈ ರೀತಿ ಮಾಡೋದು, ಅದ್ ಯಾವ ರಾಜಕಾರಣ ಸರಿ ವಿರುದ್ಧ ಮಾತನಾಡೋದು ರೈತರ ಸಮುದಾಯದವರು. ರೈತರನ್ನು ಬಲವಂತವಾಗಿ ಅವರನ್ನು ಒಕ್ಕಲೆಬ್ಬಿಸುವುದಿಲ್ಲ, ಅವರ ಜಮೀನನ್ನು ಕಿತ್ತುಕೊಳ್ಳುವುದಿಲ್ಲ. ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟವಿದ್ದವರು ಮಾತ್ರ ಕೊಡ್ಬೋದು, ಇಷ್ಟವಿಲ್ಲದವರು ಅವರ ಕೃಷಿ ಮಾಡ್ಕೊಂಡು ಇರ್ಬೋದು ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಅದರಲ್ಲಿ ಎರಡು ಗಂಧ ಮಾತುಗಳೇನಿಲ್ಲ. ಹೇಳಿ ದಿಲೀಪ್ ಗೌಡ್ರ, ಏನೋ ಮಾತನಾಡ್ತಾ ಇದ್ರಿ ಅವಾಗ್ಲೇ. ಸರ್ ನೋಡಿ, ಇಷ್ಟ ಇದ್ದವ್ರು ಕೊಡ್ಬೋದಂತೆ, ಇಷ್ಟ ಇಲ್ದಲ್ಲೇ ಇರ್ತಕ್ಕಂಥ ಕೃಷಿ ಮಾಡ್ಕೊಂಡಿರ್ಬೋದಂತೆ. ಏನ್ ಸರ್, ಯಾರು ಇದು ಕಿವಿಗೆ ಹೂವು ಮುಡಿಸ್ತಾ ಇದಾರ? ಚಿಕ್ಕ ಮಕ್ಳು ಅನ್ಕೊಂಡ್ಬಿಟ್ಟಿದಾರ ರೈತರುಗಳನ್ನ. ಅಲ್ಲ ಸರ್, ಉದಾಹರಣೆಗೆ ಯಾರೋ ಒಬ್ಬ ಪಕ್ಕದಲ್ಲಿ 50 ಎಕರೆ ಕೊಟ್ಬಿಡ್ತಾನೆ ಅನ್ಕೊಳ್ಳಿ, ಅಲ್ಲೊಂದ್ ದೊಡ್ಡ ಕಾಂಕ್ರೀಟ್ ಕಾಡನ್ನ ಕಟ್ತಾರೆ, ದೊಡ್ಡ ಕಾಂಕ್ರೀಟ್ ಬಿಲ್ಡಿಂಗ್ ಅನ್ನ ಕಟ್ತಾರೆ. ಇಲ್ಲಿ ಸಣ್ಣ ಗುಡಿಸ್ಲಾಕೊಂಡು ರೈತ ಇಲ್ಲಿ ಬೆಳೆ ಬೆಳಿಲಿಕ್ಕೆ ಬಿಡ್ತಾರ ಸರ್? ಇವ್ರು ನಾಳಿಕ್ ಹೋಗ್ತಾರೆ, ಇವ್ರ ಟೀಮೇ ಹೋಗ್ತಾರೆ, ಎದುರಿಸ್ತಾರೆ, ಬೆದರಿಸ್ತಾರೆ, ಅಧಿಕಾರಿಗಳು ಬಿಡ್ತಾರೆ, ಜಾಗ ಕಿತ್ಕೋತಾರೆ. ಈ ಕೆಲಸವನ್ನ ಮಾಡ್ಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಇವರು. ಇನ್ನೊಂದು ಸರ್, ಒಕ್ಕಲಿಗರ ಮಹಾನಾಯಕ ಅಂತ ಹೇಳಿದ್ರು, ನಾನು ಈ ಪದ ಬಳಸಲ್ಲ ಸರ್, ಆದ್ರೂ ನಾನು ಕ್ಷಮೆ ಇರ್ಲಿ, ಒಕ್ಕಲಿಗರು ಬಿಟ್ಬಿಡೋಣ ಸರ್. ರೈತರುಗಳು ಅಲ್ಲಿರ್ತಕ್ಕಂಥವ್ರು, ಇವರು ಒಕ್ಕಲುತನ ಅಂತಕ್ಕಂಥದ್ದು ರೈತರ ಒಂದು ಕುಲಕಸ್ಬು. ಯಾರು ಒಕ್ಕಲುತನ ಮಾಡ್ತಾರೋ ಅವ್ರನ್ನ ರೈತರು ಅಂತ ಕರೀತಾರೆ. ಜಾತಿ ಸೀಮಿತಗೊಳಿಸೋದ್ ಬೇಡ. ಅಲ್ಲಿರ್ತಕ್ಕಂಥವ್ರು ಅಷ್ಟು ಜನ ರೈತರುಗಳೇನೆ. ಇವ್ರಿಗೆ ಏನಾದ್ರು ಆ ರೈತರ ಮೇಲೆ ಅಷ್ಟು ಏನಾದ್ರು ಪ್ರೀತಿ ಪ್ರೇಮ ಇದ್ದಿದ್ರೆ ಅಲ್ಲಿ ಹೋಗಿ ಸಮಸ್ಯೆ ಕೇಳೋರು ಸರ್. ಇವ್ರ ಸಮಸ್ಯೆ ಬೇಕಾಗಿಲ್ಲ. ಇವ್ರು ಎಲ್ಲೋ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಇವ್ರ ಬಾಲಕೃಷ್ಣ ಅವರಿಗೆ ನಾಚಿಕೆ ಆಗ್ಬೇಕು. ಬಾಲಕೃಷ್ಣ ಅವರಿಗೆ, ಶಾಸಕರಿಗೆ ಸುಮಾರು 2800 ಎಕರೆ ಗೋಮಾಳದಲ್ಲಿ 1600 ಎಕರೆ ಇದೆ. ಯಾರ ಹೆಸರಲ್ಲಿ ಹೋಗಿದೆ, ಯಾರ ಹೆಸರಲ್ಲಿ ಸೇರ್ಕೊಂಡಿದೆ ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ದಾಖಲಾತಿಗಳನ್ನ ಬಿಡುಗಡೆ ಮಾಡ್ತೀವಿ. ಇವ್ರು ಮಾಡ್ಕೊಂಡಿರ್ತಕ್ಕಂತ ಅನೈತಿಕವಾಗಿ ಇವ್ರ ಹೆಸರುಗಳು ಮಾಡ್ಕೊಂಡಿದಾರಲ್ಲ ಜಮೀನುಗಳನ್ನ, ಅವುಗಳಿಗೆ ದುಡ್ಡು ತಗೊಬೇಕು, ಕಿಕ್ ಬ್ಯಾಕ್ ತಗೋಬೇಕು, ರೈತರ ಗೋಧಿ ಕಟ್ಬೇಕು ಅಂತ ಹೋಗಿರ್ತಕ್ಕಂಥದ್ದು ಇವರು ಸರ್. ಇನ್ನೊಂದು ಸರ್, ಇವ್ರು ಹೇಳ್ತಾರಲ್ಲ ಬ್ರೇಕ್ ಕೊಟ್ಟಿದೀವಿ ಅಂತ. ಯಾರು ಸರ್ ಇವ್ರು ಬ್ರೇಕ್ ಕೊಡಕ್ಕೆ? ಸರ್ ಯಾವ ಪಕ್ಷನೂ ಬೇಡ ಸರ್, ಬಿಜೆಪಿ ಬೇಡ, JDS ಬೇಡ, ರೈತರಿಗೆ ಸಪೋರ್ಟ್ ಮಾಡೋದು ಯಾರು ಬೇಡ ಸರ್. ನಾವ್ ಯಾರು ಹೋಗಲ್ಲ. ಅಲ್ಲಿರ್ತಕ್ಕಂಥ ರೈತರಿಗೆ ತಾಕತ್ತೈತೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ, ನಿಮಗ್ ತಾಕತ್ತಿದ್ರೆ ಬಿಡದಿ ಪ್ರಾಜೆಕ್ಟ್ ಮಾಡ್ರಿ, ನಿಮಗ್ ತಾಕತ್ತಿದ್ರೆ ಮಾಡ್ರಿ, ನೋಡೋಣ. ಇವತ್ತು ನೀವ್ ಹೇಳಿದ್ರಿ ಅವಾಗಲೇ ಬೀಸದೊಣ್ಣೆಲ್ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತ ನಡ್ಗೋಗೋರು. ಇವತ್ತು ಮೊನ್ನೆ ಕೊಟ್ಟಾಲ ಅಟ್ಟಾಡ್ಸ್ಕೊಂಡು ಪರ್ಕೆನಲ್ಲಿ ಹೋದೆ, ಅದಕ್ಕೆ ಎದುರ್ಕೊಂಡು 2 ತಿಂಗಳು ಬ್ರೇಕ್ ಅಂತೆ. ಡಿ ಕೆ ಶಿವಕುಮಾರ್ ಅವ್ರೆ, ನಿಮ್ಮ ಹಳೆ ಕಾಲದ ಕತೆಗಳು, ನೀವು ಹಿಂದೆ ನಿಮ್ದು ಎಲ್ಲ ಗೊತ್ತಿದೆ ಇತಿಹಾಸ. ಆ ಇತಿಹಾಸ ಈಗ ನಡೆಯಲ್ಲ. ಈಗ ರೈತರುಗಳು ಯಾರು ಸಹ ನಿಮ್ಮ ಮಾತಿಗೆ ಬಗ್ಗೋದಿಲ್ಲ. ನಿಮ್ಮ ಈ ರೌಡಿಸಂ ಕ್ಯಾರೆಕ್ಟರ್ ಬಿಡ್ಬೇಕು. ನೀವು ರಾಜ್ಯದ ಮುಖ್ಯಮಂತ್ರಿಗಳು, ರೈತರ ಪರವಾಗಿ ನಿಂತ್ಕೊಬೇಕು ನೀವು. ಅದು ಬಿಟ್ಬಿಟ್ಟು 2 ತಿಂಗಳು ಬ್ರೇಕ್ ಕೊಟ್ಟಿದ್ದೀನಿ ಹೋಗಿ ಏನ್ರಿ ಅರ್ಥ ಇದು? ಒಂದ್ ನಿಮಿಷ ಆಗೇರಿ. ನಾಗರಾಜ್ ಅವರೇ, ಕೇಳಿಸ್ತಾ ಇದೆಯಾ ನಾನು ಮಾತನಾಡ್ತಾ ಇರೋದು ನಿಮ್ಗೆ? ನೋಡಿ, ಈಗಾಗಲೇ ಕೂಡ ಹೇಳಿದ ಹಾಗೆ ರೈತ ಸಮುದಾಯ, ರೈತರ ಪರವಾಗಿ ಪವರ್ ಟಿವಿ ಇರೋದು. ರೈತರಿಗೆ ಏನೇ ಸಮಸ್ಯೆ ಆದ್ರೂ ಕೂಡ ಮೊದಲ ಹೆಜ್ಜೆ ಇಡದೆ ಪವರ್ ಟಿವಿ. ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀವಿ, ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನ್ ಹೇಳ್ತೀರಿ ಹೇಳಿ ಸರ್. ಇದು ಏನಾಗದೆ ಅಂದ್ರೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂತಾರಲ್ಲ, ಹಂಗೆ ಇವರು ಡಿಬೇಟ್ ಬರ್ತಾರಲ್ಲ ವಕ್ತಾರರು,
ಇವರು ಅಂಕಿಅಂಶ ತಗೊಂಡು ಏನು ಕಾಂಗ್ರೆಸ್ ಹೋಗ್ತಾರ ಬರ್ತಾರಲ್ಲ ಅಂಕಿಅಂಶ ಇಟ್ಕೊಂಡು ಮಾತಾಡ್ಬೇಕು. ಸುಮ್ಮನೆ ಏನೇನೋ ಬಾಯಿಗೆ ಬಂದಾಗೆ ಡಿಬೇಟ್ ಅಲ್ಲಿ ಕುತ್ಕೊಂಡು ಶೋ ತೋರ್ಸೋದಲ್ಲ. ನಾನು ಮಾಧ್ಯಮದಿಂದ ಪ್ರಥಮದಿಂದ ನೋಡ್ತಾ ಇದ್ದೀನಿ. 80% ಒಪ್ಕೊಬಿಟ್ಟವ್ರೆ, 90% ಒಪ್ಕೊಬಿಟ್ಟವ್ರೆ ಅಂತ ಹೇಳ್ತಾರಲ್ಲ, ಏನ್ ಒಂದು ದಾಖಲಾತಿ ಇದೆ ಇಟ್ಕೊಂಡು ಮಾತಾಡ್ತಾರೆ ಇವರು. ನಾನು ಒಂದು ನಿಮ್ ಮನವಿ ಮಾಡ್ಕೊಳ್ಳೋದೊಂದು, ನೀವು ಬರ್ಬೇಕಾದ್ರೆ ರೈತರಿಗೆ ಗೌರವ ಇಟ್ಕೊಂಡು ಮಾತಾಡ್ಬೇಕು. ಫಸ್ಟ್ ಆಫ್ ಆಲ್ ರೈತರಿಗೆ ಗೌರವ ಇಟ್ಕೊಂಡು ಮಾತಾಡ್ಬೇಕು, ಅಂಕಿಅಂಶ ಇಟ್ಕೊಂಡು ಮಾತಾಡ್ಬೇಕು. ಇವತ್ತು ಹೇಳ್ತಾರೆ ಕೊಡೋರು ಕೊಡ್ಲಿ, ಇಷ್ಟೇ ಇರೋರು ಇಷ್ಟೇ ಭೂಸ್ವಾಧೀನ, ಇಷ್ಟ ಇಲ್ದೇ ಇರೋರು ಕೈ ಬಿಟ್ಬಿಡ್ತೀವಿ ಅಂತ. ಇವತ್ತು ಒಂದ್ ಕಡೆ ಒಬ್ಬ ಫ್ರಂಟ್ ಇರೋರು ಕೊಟ್ಬಿಡ್ತಾನೆ, ಹಿಂದೆ ಇರೋನ್ ರೈತ ಅವ್ನ್ ದಾರಿ ಇರಲ್ಲ, ಎಲ್ಲೋಯ್ತಾನ ಅವನು. ಆಮೇಲೆ ಅಲ್ಲಲ್ಲೇ ತಗೋಬಿಟ್ಟು ಊರಲ್ಲಿ ಅಲ್ಲೊಂದ್ 5 ಎಕರೆ ಇಲ್ಲೊಂದ್ 5 ಎಕರೆ ತಗೊಂಡ್ರು ಟೌನ್ಶಿಪ್ ಮಾಡಕ್ಕಾಗತ್ತಾ? ಹೆಂಗೆ ಸಿಟಿ ಮಾಡ್ತೀರಾ ನೀವು? ಏನು ಯಾರಿಗೂ ರೈತರಿಗೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದೀರಾ ನೀವು? ಏನ್ ರೈತರೇನ್ ದಟ್ರ ಕಿವಿ ಮುಡ್ಸಕ್ಕೆ, ಹೂವು ಮುಡ್ಸಕ್ಕೆ? ನೋಡ್ರಿ, ಈ ಪ್ರಾಜೆಕ್ಟ್ ಮಾಡ್ತಾ ಇರೋದೇ ದಳ್ಳಾಳಿಗಳಿಗೋಸ್ಕರ. ಇದು ಒಂಥರ ಭೂ ಮಾಫಿಯಾ. ಇದು ದುಡ್ಡು ಮಾಡೋ ಸ್ಕೀಮ್ ಬಿಟ್ರಿ ಇನ್ಯಾವುದೂ ಇಲ್ಲ. ಯಾವ ಲೇಔಟ್ ಮಾಡಲ್ಲ. ಇವಾಗ ಇರೋ ಲೇಔಟ್ ನೀವು ಪೂರ್ಣಗೊಳಿಸಿ. ಇವತ್ತು ಶಿವರಾಮ್ ಬಡಾವಣೆ ಇರ್ಬೋದು, ಮತ್ತೆ ವಿಶ್ವೇಶ್ವರ ಬಡಾವಣೆ ಇರ್ಬೋದು, ಕೆಂಪೇಗೌಡ ಬಡಾವಣೆ ಇರ್ಬೋದು, ಸೂರ್ಯ ಸಿಟಿ ಬಡಾವಣೆ ಇರ್ಬೋದು, ಎಷ್ಟು ಬರೆ ಆಗಿದೆ, ಎಷ್ಟು ಲಕ್ಷ ಸೈಟ್ ಖಾಲಿ ಬಿದ್ದಿದೆ. ಅಲ್ಲಿ ಕಳಿಸಿ ಜನನ. ನೀವ್ಯಾಕೆ ಇಲ್ಲಿ ಮತ್ತೆ ಕ್ಯಾನ್ಸರ್ ಬಂದ್ಬಿಟ್ಟದೆ ಅಂತ ಹೇಳ್ತಾರಲ್ಲ ಶಾಸಕರು. ಎಷ್ಟು ಊರಲ್ಲಿ ಎಷ್ಟು ಜನ ಕ್ಯಾನ್ಸರ್ ಬಂದಿದೆ? ಇಲ್ಲಿರೋರು ಕ್ಯಾನ್ಸರ್ ಬಂದಿದೆ, ಒಪ್ಪಾಳನ ಆಯ್ತು, ಬಂದ್ಬಿಟ್ಟಿದೆ. ಬೇರೆ ಯಾರನ್ನು ಕರ್ಕೊಂಬಂದು ಇಲ್ಲಿ ಸೈಟ್ ಮಾಡ್ಬಿಟ್ಟು ಅವ್ರಿಗೂ ಕ್ಯಾನ್ಸರ್ ಬರ್ಸ್ತೀರಾ? ಓಕೆ ನಾಗರಾಜ್, ಏನ್ ನಿಮ್ ಉದ್ದೇಶ? ಓಕೆ ನಾಗರಾಜ್, ಪದ್ಮಪ್ರಸಾದ್ ಅವರು ಏನ್ ಹೇಳ್ತೀರಿ ಕೊನೆಯದಾಗಿ? ನೋಡಿ ಸರ್, ಮುಖ್ಯಮಂತ್ರಿಗಳು ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರೆಸ್ ಮೀಟ್ ಮಾಡಿ ಇದಕ್ಕೆ ಪರಿಶೀಲನಾ ಸಮಿತಿ ಮಾಡ್ತೀವಿ ಅಂತ ಹೇಳಿ. ಆ ಪರಿಶೀಲನಾ ಸಮಿತಿ ಸ್ಥಳಕ್ಕೆ ಭೇಟಿ ನೀಡಿ ಸಾಧಕ ಬಾಧಕಗಳನ್ನ ಪರಿಶೀಲಿಸಲಿಕ್ಕಿದೆ. ಆಮೇಲೆ ರೈತರು ಸುಳ್ಳು ಹೇಳುದಲ್ಲ, 10% 20% ಯಾರು ಒಪ್ಪಿಗೆ ಕೊಟ್ಟಿದ್ದಾರೆ ಅವರ ರೈತರ ಬಗ್ಗೆ ಮಾತಾಡ್ಬೇಡ್ರಿ, ನೀವು ಸುಳ್ಳು ಹೇಳ್ತೀರಿ ಅಂತ. ಒಂದ್ ನಿಮಿಷ ಮಾತಾಡ್ಬೇಡ್ರಿ ದಿಲೀಪ್ ಗೌಡ್ರೆ, ಸಮಯದ ಅಭಾವ ಇದೆ, ಒಂದ್ ನಿಮಿಷ ಆಗಿ. ಆಗೋದಿಲ್ಲ ಯೋಜನೆ. ನೀವೇ ಶುರು ಮಾಡ್ಬಿಟ್ಟು ನಾಟಕಗಳ ಆಡ್ತೀರಾ ಇಲ್ಲಿ. ಯಾರು ಸುಳ್ಳು ಹೇಳ್ತೀರಾ ಅನ್ನೋದು? ಯಾರು ಇಟ್ಕೊಂಡು ಮಾತಾಡಿ, ದಾಖಲೆಗಳನ್ನ ಮುಂದೆ ಇಟ್ಕೊಂಡು ಮಾತಾಡಿ. ಇಲ್ಲಿ ಗೌರವ ಇಟ್ಕೊಂಡು ನಾನು ಮೊದಲೇ ಹೇಳಿದ್ದೀನಿ, ರೈತರ ಬಗ್ಗೆ ಮಾತಾಡ್ಬೇಕಾದ್ರೆ ಗೌರವ ಇಟ್ಕೊಂಡು ಮಾತಾಡ್ಬೇಕು. ಯಾರು ರೈತರು ಸುಳ್ಳು ಹೇಳಲ್ಲ. ಕಾಂಗ್ರೆಸ್ ನಾಗರಾಜ್ ಒಂದ್ ನಿಮಿಷ, ಯಾವ ದೊಡ್ಡ ವ್ಯಕ್ತಿ ಆಗಲಿ ಗೌರವ ಕೊಡಲ್ಲ. ಮರ್ಯಾದೆಯಿಂದ ಮಾತಾಡೋದು ಮಾತ್ರ ಗೌರವ ಕೊಡೋದು. ನೀವು ಎಲ್ಲರೂ ರೈತರ ಪರವಾಗಿ ಇರುವವರು. ರೈತರು ತಾಕತ್ತೇನೆ ತೋರಿಸಿದೀವಿ. ಹೌದೇನ್ರಿ? ರೈತರು ಕೊಟ್ಟಿದ್ದಕ್ಕೆ ತಾನೇ ಅಲ್ಲಿ ಬರ್ತಾ ಇದೆ, ಒಪ್ಪಿಗೆ ಕೊಟ್ಟಿದ್ದಕ್ಕೆ. ಯಾರು ಕೊಟ್ಟಿಲ್ಲ ಅಂದ್ರೆ ಯಾಕ್ರಿ ಬರ್ತಾ ಇತ್ತು? ಅಲ್ಲಿ ಎಲ್ಲಾ ರೈತರು ಕೂಡ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಇನ್ನು ಪದ್ಮಪ್ರಸಾದ್ ಅವರೇ, ನೀವೇ ಹೇಳಿದಾಗೆ ಪರ್ಸೆಂಟೇಜ್ ಲೆಕ್ಕ ಹಾಕೊಳ್ಳೋದಾದ್ರೆ ನೀವು ಸ್ಥಳಕ್ಕೆ ಹೋಗಿ ನೋಡಿದ್ರೆ ನಿಮ್ಗೆ ಆ ಪರ್ಸೆಂಟೇಜ್ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ನೋಡೋಣ ಉಲ್ಟಾ ಪಲ್ಟಾ. ದಿಲೀಪ್ ಗೌಡ್ರು ಏನ್ ಹೇಳ್ತೀರಿ ಕೊನೆಯದಾಗಿ? ನೋಡಿ ಸರ್, ಒಂದ್ ನಿಮಿಷ ನೋಡಿ, ಇವ್ರು ಚೆಕ್ ಕೊಟ್ಟಿರ್ತಕ್ಕಂಥದ್ದು 16ರಿಂದ 17 ಜನಕ್ಕೆ ಅಷ್ಟೇ ಚೆಕ್ ಕೊಟ್ಟಿರ್ತಕ್ಕಂಥದ್ದು. ಇವರು ಟೋಟಲ್ ರೈತರುಗಳನ್ನ ತೆಗೆದುಕೊಂಡಾಗ ಸುಮಾರು 8ರಿಂದ 10 ಸಾವಿರ ಜನ ಬರ್ತಾರೆ. ಇವರು 16ರಿಂದ 18 ಜನಕ್ಕೆ ಚೆಕ್ ಕೊಟ್ಬಿಟ್ಟು ನಮ್ಗೆ 80% ಒಪ್ಕೊಂಡವ್ರೆ 80% ಒಪ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಕಿವಿ ಹೂವು ಮೂಡಿಸ್ತಕ್ಕಂತ. ಸುಮ್ನಿರಿ, ಕೇಳಿಸ್ಕೊಡ್ರಿ. ಇಲ್ಲಿ ಸುಮ್ನೆ ಎಲ್ಲ ಕುತ್ಕೊಂಡು ಮಾತಾಡೋದಲ್ಲ. ಬರ್ರಿ ಬಿಲ್ಡಿಗೆ, ಬೈರಂಗ್ಲಕ್ ಬರ್ರಿ, ನೀವು ಬಿಡದಿಗ್ ಬರ್ರಿ, ಮಾತಾಡ್ರಿ. ಎಲ್ಲ ಕುತ್ಕೊಂಡು ಮಾತಾಡೋದಲ್ಲ, ಬಿಡೋದಲ್ಲ. ಇವ್ರು ಏನಾದ್ರು ಸರ್ ಹೇಳೋದಿಷ್ಟೇ, ಇವರು ಸತ್ಯಶೋಧ ಪರಿಶೀಲನಾ ಸಮಿತಿ ಅಂತ ಹೇಳ್ತಾರಲ್ಲ, ಇವರು ಸತ್ಯಶೋಧನಾ ಸಮಿತಿ ಅಂತ ಮಾಡಿದ್ರು. ಅದ್ರ ರಿಪೋರ್ಟ್ ಏನಾಯ್ತು ಸರ್? ಆ ರಿಪೋರ್ಟ್ ಯಾಕೆ ಬಿಡುಗಡೆ ಮಾಡ್ಲಿಲ್ಲ ಇವರು? ಬರೀ ಪದ್ಮಪ್ರಸಾದ್ ಅವರೇ, ದಿಲೀಪ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ ಇಷ್ಟೊತ್ತು ಮಾತನಾಡೋದಕ್ಕಾಗಿ ಧನ್ಯವಾದಗಳು ನಿಮಗೆ. ಇದ್ರ ಜೊತೆಗೆ ಬಿಡದಿಯ ರೈತರಾಗಿರುವಂತಹ ನಾಗರಾಜು ಕೂಡ ಧನ್ಯವಾದ ನಾವು ಹೇಳ್ತೀವಿ. ಸರ್ಕಾರ ಈಗ ತೆಗೆದುಕೊಂಡಿರುವಂತಹ ನಿರ್ಧಾರ 2 ತಿಂಗಳ ಕಾಲ ಬ್ರೇಕ್ ಅನ್ನ ಕೊಟ್ಟಿದೆ. ಇದರ ಜೊತೆಗೆ ಇವತ್ತು ಮಾಡಿರುವಂತಹ ಎಡವಟ್ಟು ಕೂಡ ಮತ್ತೆ ರೈತರ ಕಂಗಣ್ಣಿಗೆ ಗುರಿಯಾಗುವಂತೆ ಮಾಡಿದೆ. ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ, ಏನ್ ಮಾಡುತ್ತೆ ಹಾಗಾದ್ರೆ ಕಾದು ನೋಡೋಣ. ಇದಾಗಿತ್ತು ಪವರ್ ಫೋಕಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.